ನೋಡಿ ಇವಾಗ ಗಾಡಿ ಒಂದು ಸ್ವಲ್ಪ ರೆಡಿ ಆಗೈತೆ, ಬಟ್ ಓಡ್ಸೋಕ್ಕೆ ಟೈಮ್ ಇಲ್ಲ. ನೋಡಿ ಸ್ಮೋಕ್ ಫುಲ್ ಕಮ್ಮಿ ಆಗ್ಬಿಡೈತೆ ಬಾಯ್ಸ್. ನೋಡಿ ಅಲ್ಲಿ ಪಟಾಕಿಗಳೇ ಹೊಡಿತಾ ಐತೆ ಗಾಡಿ. ಬಾಬ್ಸ್ ನೋಡಿ ಹೆಂಗೆ ಹೊಡಿತಾ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ನಮ್ಮ KLX. ನೋಡಿ ಇವಾಗ ಗಾಡಿ ಒಂದು ಸ್ವಲ್ಪ ರೆಡಿ ಆಗೈತೆ, ಬಟ್ ಓಡ್ಸೋಕ್ಕೆ ಟೈಮ್ ಇಲ್ಲ. ಇದೇ ಆಗೋದು ಲೈಫ್ ಒಳ್ಳೆ ಒಂದಾದ್ಮೇಲೆ ಒಂದು ಏನಾದರೂ ಆಗ್ತಾ ಇರುತ್ತಲ್ಲ ಲೆಕ್ಕಾಚಾರ. ಒರೆಸ್ಕೊಂಡು ಹೋಗೋಣ ಬರಪ್ಪ. ಸಿಕ್ಕಾಬಿಟ್ಟೆ ಗಲೀಜಾಗ್ಬಿಡೈತೆ ಗಾಡಿ. ಸಿಕ್ಕಾಬಿಟ್ಟೆ ಧೂಳು ಬಿದ್ದು 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 ಒಂದು ಕ್ಲೀನಾಗಿ ಒಂದು ವಾಶ್ ಹಾಕಬೇಕು. ಬಂದ್ಬಿಟ್ಟು ವಾಶ್ ಹಾಕೋಣ. ಈ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ. 2.5 ದಿನ ಆಯಿತು ನಾನು ಗಾಡಿ ಎತ್ತಿ ಆಗಲೇ. ನೋಡಿ ವೈಟ್ ಸ್ಮೋಕ್ ಬರುತ್ತೆ. ನೋಡಿ ಸ್ಮೋಕ್ ಫುಲ್ ಕಮ್ಮಿ ಆಗ್ಬಿಡೈತೆ ಬಾಯ್ಸ್. ಅದು ಒಂದು ಸ್ವಲ್ಪ ಕಿಲೋಮೀಟ್ರ್ಗಳು ಓಡಿಸ್ಬೇಕು, ಅವಾಗ ಸರಿ ಹೋಗ್ಬಿಡುತ್ತೆ. ಬಿಕಾಸ್ ಇವಾಗ ಹೊಸ್ದಾಗಿ ಮಾಡಿರ್ತಾರಲ್ವೆಲ್ಲ, ನಾವು ಟೈಮ್ ಕೊಡಬೇಕು. ನಮ್ಗೆ ಗೊತ್ತಲ್ಲ, ಆತ್ರಗಟ್ಟ ಆಂಜನೇಯ ವಂಶದವ್ರು ನಾವು. ಕಾಯಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲ ಲೈಫಲ್ಲಿ. ಹಿಂದೆ ಟೆಡಿ ಬೇರೆ ಐತೆ, ಯಾವ ಥರ ಕೊಚ್ಚೆ ಹಾರೋದು ಗೊತ್ತಾ? ಬೇರೆ ಲೆವೆಲ್ ಕೊಚ್ಚೆ ಹಾರುತ್ತೆ ಅಂದ್ಕೊಳ್ಳಿ. ನೋಡಿ ಸ್ಮೋಕ್ ಫುಲ್ ಕಮ್ಮಿ ಆಗೈತಿ ಇವಾಗ, ಪರವಾಗಿಲ್ಲ. ಸೊ ಬನ್ನಿ ಓಡೋಣ. ಎಷ್ಟು ದಿನ ಗೊತ್ತಾ ಆಯಿತು. ಆದರೆ ಎಕ್ಸಾಸ್ಟ್ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಹೆಂಗೆ ಪಾಪ್ಸ್ ಹೊಡೆಯುತ್ತೆ. ವಾ ವಾ ವಾ, ಒಳ್ಳೆ ಫ್ಲೇಮ್ಸ್ ಬಿಸಾಕ್ತೈತೆ ಅಂದ್ಕೊಳ್ಳಿ ಈಚೆಗೆ. ನೋಡಿ ಅಲ್ಲಿ ಪಟಾಕಿಗಳೇ ಹೊಡಿತಾ ಇತ್ತು ಗಾಡಿ. ಯಾವುದೋ ಟ್ಯೂನಿಂಗ್ ಮಾಡಿಸಿರೋ ಥರ ಪಟಾಕಿಗಳು ಹೊಡಿತೈತೆ ಅಂದ್ಕೊಳ್ಳಿ ಗಾಡಿ. ನೋಡಿ ವಾ 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 ವಾ, ಅದೇ ಖುಷಿ ಗಾಡಿ ಓಡ್ಸೋಕೆ. ಇವಾಗ ಏನೋ ಒಂಥರ ಮೋಟಿವೇಶನ್ನು. ಎಕ್ಸಾಸ್ಟ್ ಹಾಕ್ಸಿದ್ಯಲ್ಲೋ ಶಿಷ್ಯ, ಓಡಿಸು ಎತ್ತಿ ಅಂತ. ಫಸ್ಟು ಪೆಟ್ರೋಲ್ ಹಾಕ್ಸೋಣ. ಅದ್ರ ಒಳ್ಳೆ ರಿಯಾಕ್ಷನ್ನು ಬಾಯ್ಸ್ ಗಾಡಿಗೆ. ನೀವೇನಾದರೂ ಅಂದ್ಕೊಳ್ಳಿ, ಬೇರೆ ಲೆವೆಲ್ ರಿಯಾಕ್ಷನ್ ಐತೆ ಗಾಡಿಗೆ. ಸೊ ಮೇನಾಗಿ ಯಾರು ಹೊಸಬ್ರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ಸ್. ಇನ್ನು ಈ ಎಕ್ಸಾಸ್ಟ್ ನೋಟ್ ಒಳ್ಳೆಯ ಲಾಂಗ್ ರೈಡ್ಸು ಯೋಚನೆ ಮಾಡಿರಿ ಹೆಂಗಿರುತ್ತೆ ಅಂತ. ಲಾಂಗ್ ರೈಡ್ಸು ಟ್ರಯಲ್ಸ್ ಎಲ್ಲ ಕೊಚ್ಚೆ ಹಾರಿಸ್ಪಡಾಗರು. ನೋಡಿ ಒಂದು ಥ್ರಾಟ್ಲ್ ಹೊಡೆದ್ರೆ ಒಂದು ಪಾಪು. ABS ಬೇರೆ ಇಲ್ವಲ್ಲ, ಮಳೆಯಲ್ಲಿ ಸ್ವಲ್ಪ ಮೆತ್ತಗೆ ಓಡಿಸ್ಬೇಕಾಗುತ್ತೆ. ಇರೋಣ. ಹಮ್ಸ್ ಬಂದರೆ ಸ್ಲೋ ಮಾಡಲ್ಲ. ಹಾ ಕಿವಿಗೆ ಆನಂದ. ಆದರೂ ಬೇರೆ ಲೆವೆಲ್ ಸೌಂಡ್ ಐತೆ ಅಂದ್ಕೊಳ್ಳಿ ಗಾಡಿ. ವಾ 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 ವಾ, ಅದು ನಾನು DB ಕಿಲ್ಲರ್ ಹಾಕಿ ಅಲ್ಲ ಬಾಯ್ಸ್ ಅವಾಗಿಂದನು. ಅಲ್ಲಿ ನೋಡಿ ಆ ಪಾಪು ಹೆಂಗೆ ನೋಡ್ತಾ ಐತೆ. ನಾನು ಹಂಗೆ ಇದ್ದೆ ಮುಂಚೆ. ಯಾವ್ದಾದ್ರು ಪಕ್ಕದಲ್ಲಿ ಬೈಕ್ ಬಂದರೆ ಸಾಕು ಹುಚ್ಚ ಆಗೋಯ್ತಾ ಇದೆ. ಅಪ್ಪ ಮೆತ್ತು ಓಡ್ಸಪ್ಪ ಅಂತ. ಎಲ್ಲರಿಗೂ ಥಮ್ಸಪ್ ಅಂತ ಇದೆ. ಏನೋ ಒಂಥರ ಖುಷಿ ಬಾಯ್ಸ್. ಬೈಕ್ ಅಂದ್ರೇ ಒಂಥರ ಎಮೋಷನ್ ಅದು. ಇದ್ರ ಮಧ್ಯದಲ್ಲಿ ನಾನು ಕಾರ್ ಇಸ್ಕೋಬೋದು, ಬಟ್ ಬೈಕ್ ವಿಲ್ ಬಿ ಆಲ್ವೇಸ್ ಬೈಕ್.
ಬೋಸುಡಿಕೆ ಅವನು ರೈಟಿಗೆ ಬಂದ್ಬಿಟ್ಟ. ಬಟ್ ಏನಾಗಲ್ಲ, ನಮ್ಮ ಗಾಡಿ ನಡೀತದೆ ಸ್ವಲ್ಪ. ಬಟ್ ಏನು ಅಂದರೆ ನಮ್ಮ ಗಾಡಿಗೆ ನಾನು ಟ್ಯಾಕ್ಸ್ ಕಟ್ಟಿರೋದು ವರ್ತು. ಕಾಪ್ಸ್ದೊಂದು ಸಿಕ್ಕಾಪಟ್ಟೆ ಕಾಟ ಐತೆ. ಬಂದು ಹಿಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಫೈನ್ ಕಟ್ಟಲೇಬೇಕು. ಸೊ ಬನ್ನಿ ಹೋಗೋಣ. ಹೋಗ್ತಾ ಹೋಗ್ತಾ ಸಿಗ್ತೀನಿ ನಿಮಗೆ. ಇವತ್ತೊಂದು ಚಿಕನ್ ಪಾರ್ಟಿ ಇದೆ ನಮ್ಮದು. ಹೋಗಿ ಫಸ್ಟ್ ತಿನ್ನೋಣ, ಹೊಟ್ಟೆ ಬೇರೆ ಹಸಿತೈತೆ. ಐಡ್ಲಿಂಗಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಅನ್ನಿಸ್ಬಿಡುತ್ತೆ. ಹಿಂದೆ ಬಂದರೆ ಕೊಚ್ಚೆ ಮಕೊಚ್ಚೆ ಹೊಡಿತದೆ ನನ್ನ ಗಾಡಿ ಹಿಂದೆ ಬಂದರೆ. ಟೇಲ್ ಟೆಡಿ ಬೇರೆ ಇಲ್ಲ. ಟೇಲ್ ಟೆಡಿ ಅಂತ ಇದ್ದೀನಿ, ಟೇಲ್ ಟೆಡಿ ಬೇರೆ ಹಾಕಿಸ್ಬಿಟ್ಟಿದ್ದೀನಿ. ಯಾವ ಥರ ಸೌಂಡು ಅಂದರೆ ಅಯ್ಯೋ ಅಣ್ಣ, ನಾನ್ ABS ಗಾಡಿಗಳಣ್ಣ ನಮ್ಮದು. ಆ ಸೈಡ್ಗೂ ಕೈ ಹಾಕ್ತಾನೆ, ಈ ಸೈಡ್ಗೂ ಬರ್ತಾನೆ. ಸೈಕ್ ಜನಗಳು ನಮ್ಮ ಜನ. ಸೊ ಬಾಯ್ಸ್, ಇವತ್ತಿಗೆ 34th ಡೇ ಅನಿಸುತ್ತೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಹೌ ಇಟ್ಸ್ ಗೋಯಿಂಗ್? ನನಗಂತೂ ಸ್ವಲ್ಪ ಕಷ್ಟನೇ. ಇರೀ, ಸಿಗ್ನಲ್ ಬಿಟ್ಟಾಯ್ತು, ಹೋಗ್ಬಿಡೋಣ. ಇನ್ನು 20 ಸೆಕೆಂಡ್ ಐತೆ, ಫುಲ್ ಪೀಸ್. ಕೊಚ್ಚೆ ಕಾಲ್ಗಾರಬಾರ್ದು ಅಷ್ಟೇ, ಅದೇ ಬೇಜಾರು. ನಾವು ಪೆಟ್ರೋಲ್ ಹಾಕ್ಸ್ಬೇಕು. ಏನು ಗೊತ್ತಾ, ಫುಲ್ ಖಾಲಿ ಮಾಡಿಬಿಟ್ಟು ಹಾಕ್ಸ್ತಾಯಿನಿ ಪೆಟ್ರೋಲ್ನ. ಸುಮ್ಮನೆ ಆಮೇಲೆ ಫ್ಯೂಯಲ್ ಇಂಜೆಕ್ಟ್ರ್ ಅದೇನಾದರೆ ಕೆಲಸ ಕೊಟ್ಬಿಟ್ರೆ ಆಮೇಲೆ ಅದನ್ನ ರೆಡಿ ಮಾಡೋಕೆ ಒಂದು 5 ತಿಂಗಳು ಮಾಡ್ತಾರೆ. ಏನು ಅಂದರೆ ಸ್ಪೇರ್ಸ್ದೊಂದೇ ಸಮಸ್ಯೆ ಈ ಗಾಡಿದು, ಬೇರೆ ಎಲ್ಲ ಏನಿಲ್ಲ. ಸೊ ನೋಡಿದ್ರೆ ಅನ್ಸುತ್ತೆ ವೈಟ್ ಸ್ಮೋಕ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಗಾಡಿ ಹೀಟ್ ಆದಮೇಲೆ ಸ್ವಲ್ಪ ಅದೇ ಒಳಗಡೆ ಏನೇನು ಸ್ಮೋಕ್ ಕುಂತೈತೆ ಅದೆಲ್ಲ ಈಚೆ ಬರ್ತಾ ಇರೋದು ಅಷ್ಟೇ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೂ 1000 ಕಿಲೋಮೀಟ್ರು, ಒಂದು 260 ಕಿಲೋಮೀಟರ್ಸ್ ಓಡಿಸಿ ನಾಗಲೇ. ಏನು ಗೊತ್ತಾ, ಒಂದು ರೆಡಿ ಮಾಡೋ ಅಷ್ಟರೊಳಗೆ ಇನ್ನೊಂದು ಏನಾದರೂ ಕೆಲ್ಸಕ್ಕೆ ಬಂದ್ಬಿಡುತ್ತೆ ಗಾಡಿ. ಇಟ್ ಹ್ಯಾಪನ್ಸ್. ಹೋಗೋಣ. ಆದರೂ ಬಾಯ್ಸ್ ಬೇರೆ ಲೆವೆಲ್ ಪಬ್ಲಿಕ್ ರಿಯಾಕ್ಷನ್ ಅಂದ್ಕೊಳ್ಳಿ ಗಾಡಿಗೆ. ಬಾ ಏರ್ ಫಿಲ್ಟ್ರ್ ಒಂದು ಚೇಂಜ್ ಮಾಡಿಸ್ಬೇಕು. ನಾನೊಂದು ಕಡೆ ಕೇಳಿದ್ದೀನಿ, ಬಟ್ ಅದು ಸ್ಟಾಕ್ ಒಳಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಕಾಯ್ದುಬಿಟ್ಟು ಚೆನ್ನಾಗಿರೋದೇ ಹಾಕ್ಸೋಣ. ಏನಿದು ಯಾವ ಥರ ಬರುತ್ತೆ ಗೊತ್ತಾ, ಏರ್ ಫಿಲ್ಟ್ರು ಸ್ಪಾಂಜ್ ಬರುತ್ತೆ ಅಷ್ಟೇ. ಸ್ಪಾಂಜ್ ಮಾತ್ರ ಒಂದು ಸ್ವಲ್ಪ ಕ್ವಾಲಿಟಿ ಸಿಗುತ್ತೆ. ಸ್ಟಾಕ್ ಅಂದರೆ ನಾರ್ಮಲ್ ಇರುತ್ತೆ, ಮಧ್ಯದಲ್ಲಿ ಸ್ಪಾಂಜ್ ಬರುತ್ತೆ, ಆ ಸೈಡ್ ಈ ಸೈಡ್ ಪ್ಲಾಸ್ಟಿಕ್ ಪ್ಲೇಟ್ ಬರುತ್ತೆ. ಸೊ ದಟ್ಸ್ ಹೌ. ಆದರೆ ಏನು ಅಂದರೆ ಏರ್ ಫಿಲ್ಟರ್ ಏನು ಯಾವಾಗಲೂ ಚೇಂಜ್ ಮಾಡೋದೇನು ಬೇಕಾಗಿಲ್ಲ ಅನಿಸುತ್ತೆ ಈ ಗಾಡೀಲಿ. ನಾವೇನೇ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಏರ್ ಫಿಲ್ಟರ್ನ. ಸ್ಪಾಂಜ್ ಒಂದು ಕ್ಲೀನ್ ಮಾಡಿದ್ರೆ ಆಯಿತು ಬಾಯ್ಸ್, ಬೇರೆ ಏನಿಲ್ಲ. ಇವಾಗ ಬಸ್ಸವ್ರು ರೈಟಿಗೆ ಹೋಗ್ತಾರಾ, ಇರೋಣ ನಾನು ಹೋಗ್ಬಿಡ್ತೀನಿ. ಸಡನ್ನಾಗಿ ರೈಟ್ ಹೇಳಿದ್ರೆ ಬೋಸುಡಿಕೆ ಬೈದಾಕ್ಬಿಡ್ತೀನಿ ಆಮೇಲೆ. ಇವತ್ತೇ ಬಾಯ್ಸ್ ಟ್ರಾಫಿಕ್ ಇಲ್ಲ ಇಲ್ಲಿ, ಭಾನುವಾರ ಅಲ್ವಾ. ಇಲ್ಲಿ ನೋಡಿ, ಇದು ನಮ್ಮ ಯಾವುದದು ಮಿರಾಜ್ ಮಾಲ್ ಮುಂದೆ ರೋಡ್ ಇದು. ಇವರಿಗೆ ಟ್ಯಾಕ್ಸ್ಗಳು ಕಟ್ಟೋದೇನೆಲ್ಲ ಜೋಬಕ್ಕೆ ಬಿಡ್ಕೋತವ್ರೆ ಅನ್ಸುತ್ತೆ ಕಾಸನ್ನ. ಅದೇನು ಹೇಳೋದಪ್ಪ ನಮ್ಮ ಸರ್ಕಾರದವ್ರಿಗೆ ತಾಯಣೆಗೂ ಗೊತ್ತಿಲ್ಲ. ಅವರಮ್ಮ ಕಾಲಿಗೆಲ್ಲ ಕೊಚ್ಚೆ ಇರುತ್ತಪ್ಪ. ಚಟ್ಪಟ್ ಪಟ್ ಅನ್ಬೇಕು. ಟ್ಯೂನಿಂಗ್ ಮಾಡಿಸಿದ್ರೆ ಬರುತ್ತೆ ಬಾಯ್ಸ್.
ಸುಮ್ಮನೆ ಹಿಂಗೆ ಹೊಡೆದಿಂಗೆ ಬಂದರೆ ಪಟ್ ಅಂತ ಇರುತ್ತೆ. ಬಟ್ ಇಂಜಿನ್ಗೆ ಹೊಡೆತಾ ಬಿದ್ದುಬಿಡುತ್ತೆ ಟ್ಯೂನಿಂಗ್ ಮಾಡಿಸಿದ್ರೆ. ಸೊ ನೋಡೋಣ ಏನು ಮಾಡೋದು, ಏನು ಕತೆ ಅಂತ. ನೀವು ಏನಾರು ಐಡಿಯಾಗಳಿದ್ರೆ ಕೊಡಿ. ಏರಾಕ್ಸ್ ತೊಗೊಳ್ಳೋ ಪ್ಲ್ಯಾನ್ ಇತ್ತು ನಮಗೂ. ಸೊ ಸ್ವಲ್ಪ ಚೇಂಜ್ ಆಯಿತು. ತಿರುಗು ಏನಕ್ಕೆ ಪೆಟ್ರೋಲ್ ಗಾಡಿಗಳು ಅಂತ ಸುಮ್ಮನೆ ಅದೇ. ಬಿಟ್ಟವ್ರಲ್ಲ, ಹೋಗ್ರಪ್ಪ, ಯಾಕ್ರಪ್ಪ, ಏನದು ಇವ್ರದ್ದು ಹ್ಯಾಂಡ್ ಬ್ರೇಕ್ ಹೇಳಿದ್ರೆ ಇದು ಹ್ಯಾಂಡ್ ಬ್ರೇಕ್ ಬಿಟ್ಟರೆ ಸೌಂಡು ಫುಲ್ ಕ್ರೇಜಿ ಅಂದ್ಕೊಳ್ಳಿ. ಯಾವ್ಯಾವ ಥರ ರಿಯಾಕ್ಷನ್ಗಳು ಅಂದರೆ ಕ್ಯಾಮ್ರಾ ಹಾಕಿರಲಿಲ್ಲ ಒಂದು 2 ದಿನ, ಹಂಗೆ ಓಡಾಡ್ತಾ ಇದೆ. ಬಿಕಾಸ್ ಕಂಟೆಂಟ್ಗಳು ತುಂಬಿಸ್ಕೊಂಡ್ಬಿಟ್ಟಿದೆ ಡೈಲಿ ಹಾಕೋಕ್ಕೆ. ಸೊ ನೋಡೋಣ, ಸಡನ್ ಪ್ಲ್ಯಾನ್ಗಳು ಎಲ್ಲಿಗೋಗ್ಬೇಕು, ಏನು ಕತೆ, ಏನು ಮಾಡಬೇಕು ಪ್ರತಿಯೊಂದೂ. ನೋಡಿ ಕೇಳಿಸ್ಕೊಳ್ಳಿ, ಏನು ಬಾಂಬ್ ಆಗೈತೆ ಹೇಳಿ ಸೌಂಡು, ಯಪ್ಪ ಸ್ವರ್ಗ ಅಂದ್ಕೊಳ್ಳಿ. ಈ ಬಸ್ಸವ್ರಿಗಂತೂ ಯಾರಿಗೂ ಇಲ್ದಲೇ ಇರೋ ಆ ಥರ. ಏನಿದು, ಏನೋ ಏರಿಯಲ್ಲಿ ಏನೋ ಮಾಡ್ಬಿಟ್ಟವ್ರಪ್ಪ. ಬಾಬ್ಸ್ ನೋಡಿ ಹೆಂಗೆ ಹೊಡಿತಾ ಇದೆ ಅಂತ. ಕಾಪ್ಸ್ದೊಂದು ಹಿಂಸೆ ಬಾಯ್ಸ್ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲೇ ಒಳಗೆ ಎಳ್ಕೊಂಡು ಪಾಸ್ ಆಗ್ಬೋಣ ಇರಿ. ಸುಮ್ಮನೆ ಏನು ಗೊತ್ತಾ, ಮೇನ್ ರೋಡಲ್ಲಿ ಹೋದಷ್ಟು ಟಾಸ್ಕು. ಆದರೂ ಬಾಯ್ಸ್ ಬೇರೆ ಲೆವೆಲ್ ರಿಯಾಕ್ಷನ್ ಅನ್ಕೊಳ್ಳಿ. ಇನ್ಮೇಲೆ ಒಂದು ಮೀಮ್ ಹುಡ್ಕೊಂಡ್ಬಿಡ್ತೀನಿ ರಿಯಾಕ್ಷನ್ಗೆ. ಏನಂತೀರಾ? 50 ಜನ ರಿಯಾಕ್ಷನ್ ಕೊಟ್ಟರು ಒಂದೇ ಮೀಮ್ ಹಾಕ್ತೀನಿ. ಎಡಿಟಿಂಗ್ ಬಾಯ್ಸ್ ಟೇಬಲಾಗಿ ಕುತ್ಕೊಂಡಾಗಲೇ ನಾವು ಗೊತ್ತಾಗೋದು ಯಾವ ಥರ ಎಡಿಟಿಂಗು ಅಂತ. ಬಿಕಾಸ್ ಡೈಲಿ ವ್ಲಾಗ್ ಅಲ್ವಾ, ನನಗೆ ಡಾಕ್ಯುಮೆಂಟ್ರಿ ಥರ ಮಾಡಬೇಕು ಅಂತ ಇಷ್ಟ. ನಮ್ಮ ಗಣೇಶ್ ಬ್ರೋದು ನಂದು ಒಂದು ವೀಡಿಯೋ ಮಾಡಿ ನೋಡಿ, ವಾಯ್ಸ್ ಓವರೆಲ್ಲ ಕೊಟ್ಟು ಆ ಥರ ಮಾಡಬೇಕು ಅಂತ ಇಷ್ಟ. ಬಟ್ ಆ ಟೈಮ್ಸ್ ಏನು ಮಾಡ್ತೀರಾ, ಅಷ್ಟು ಟೈಮ್ ಇಲ್ಲ. ಅದನ್ನೇ 3 ದಿನ ಎಡಿಟ್ ಮಾಡಿ ಅನ್ಕೊಳ್ಳಿ ವ್ಲಾಗ್ನ. ಈ ಭವಾನಿ ಚಾಟ್ಸ್ ಹತ್ರ ಅಂತೂ ಎಲ್ಲೂ ಇಲ್ದಲೇ ಇರೋ ಜನ. ನೋಡಿ ಚಿರತೆ ವಾತಾವರಣ ಹೆಂಗಾಗ್ಬಿಟ್ಟಿದೆ, ಏರಿಯಾನೇ ಖಾಲಿ ಹೊಡಿತಾ ಇದೆ. ಇನ್ನೇನು ಬಾಯ್ಸ್, ಒಂದು ಚಿರತೆ ಹಿಡಿಯೋಕ್ಕೆ 20 ದಿನ ಬೇಕಾ? ಬೇಸಲ್ಲಿ ಬಂದಿದ್ರೆ ಲಾರಿ ಅಡಿಕೊಂಡೋಯ್ತಾ ಇದೆ ಇವಾಗ.